ವಿಶ್ವವಿಖ್ಯಾತ ನಂದಿ ಬೆಟ್ಟದ ರೋಪ್ವೇ ಅವೈಜ್ಞಾನಿಕ ಅನ್ನೋದಾಗಿ ಸಾಮಾಜಿಕ ಕಾರ್ಯಕರ್ತೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಯಲ್ಲಿ ಈಗ ಸಾಮಾಜಿಕ ಕಾರ್ಯಕರ್ತೆ ಒಂದು ಕಡೆ ಅವೈಜ್ಞಾನಿಕವಾಗಿದೆ ಅನ್ನೋದಾಗಿ ಏನೋ ಆಕ್ರೋಶ ಹೊರಗಾಗ್ತಿದ್ದಾರೆ. ಇದರ ನಡುವೆ ಭಾರಿ ಪರವಿರೋಧ ಚರ್ಚೆ ಕಾರಣ ಆಗ್ತಿದೆ. ವಿಶ್ವವಿಖ್ಯಾತ ನಂದಿ ಬೆಟ್ಟದ ರೋಪ್ವೇ ಅವೈಜ್ಞಾನಿಕ ಅನ್ನೋದಾಗಿ ಸದ್ಯ ಸಾಮಾಜಿಕ ಕಾರ್ಯಕರ್ತೆ ಆಕ್ರೋಶ ಹೊರಗಾಗ್ತಿದ್ದಾರೆ. ಭಾರಿ ವಿರೋಧದ ನಡುವೆಯೂ ಕೂಡ ರೋಪ್ವೇ ನಿರ್ಮಾಣ ಆಗ್ತಿದೆ. ಭೂಸ್ವಾಧೀನ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಅನ್ನೋದಾಗಿ ಸರ್ಕಾರದ ವಿರುದ್ಧ ಈಗ ಆರೋಪ ಮಾಡ್ತಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ ರೈತರು. ಪರಿಸರ ಪ್ರೇಮಿ ಜ್ಯೋತಿ ಎನ್ನುವರಿಂದ ದೂರು ದಾಖಲಾಗಿದೆ. ಸರ್ಕಾರ ನಂದಿಗಳ ಉಗಮ ಸ್ಥಾನವನ್ನ ನಾಶ ಮಾಡ್ತಿದೆ ಅನ್ನೋದಾಗ ಆರೋಪ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ರೋಪ್ವೇ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಹಾಗಾಗಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ, ದೂರು ಕೊಟ್ಟಿದ್ದಾರೆ ಪರಿಸರ ಪ್ರೇಮಿ. ಇದು ಸರಿ ಇಲ್ಲ. ಜೊತೆಲಿ ಭೂಸ್ವಾಧೀನ ಪ್ರಕ್ರಿಯೆ ಏನಾಗಬೇಕು ಆ ಭಾಗದಲ್ಲಿ ಅದು ಕೂಡ ಸರಿಯಾಗಿ ಇವರು ನಡೆಸಿಲ್ಲ. ಈ ರೋಪ್ವೇ ನಿರ್ಮಾಣ ಏನಿದೆಯಲ್ಲ ಇದು ಅಷ್ಟು ಸರಿಯಾಗಿ ನಡೀತಾ ಇಲ್ಲ, ಅವೈಜ್ಞಾನಿಕವಾಗಿದೆ. ಸೈಂಟಿಫಿಕಲಿ ಯಾವ್ಯಾವ ಸ್ಟೆಪ್ಸ್ ಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ತೆಗೆದುಕೊಳ್ಳಬೇಕಿತ್ತು ಅದು ಸರಿ ಇಲ್ಲ. ಜೊತೆಲಿ ನಂದಿಗಳ ಉಗಮ ಸ್ಥಾನ ಇದನ್ನ ನಾಶ ಮಾಡಲಾಗ್ತಿದೆ, ಸರಿಯಾಗಿಲ್ಲ ಈ ಕ್ರಮ ಅನ್ನೋದಾಗಿ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಇದು. ಭೂಸ್ವಾಧೀನ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಅನ್ನೋದು ಒಂದು ವಿಚಾರ. ಇನ್ನು ಈ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ವಿರೋಧಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ ರೈತರು. ರೋಪ್ವೇ ಬೇಡವೇ ಬೇಡ ಇದನ್ನು ವಿರೋಧಿಸ್ತಿದ್ದಾರೆ. ನಿಯಮಗಳು ಏನೇನು ಫಾಲೋ ಮಾಡಬೇಕಿತ್ತು ಸೈಂಟಿಫಿಕಲಿ ಅದನ್ನ ಗಾಳಿಗೆ ಹಾಕ್ತಿದ್ದಾರೆ ಇವರು. ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರ ಮಾಡ್ತಿದ್ದಾರೆ. ಈ ನಿರ್ಮಾಣದಿಂದ ಬಹಳಷ್ಟು ಸಮಸ್ಯೆ ಆಗುತ್ತೆ. ಡೈನಾಮಿಕ್ಸ್ ಎಂಬ ಕಂಪನಿಯ ಬೊಕ್ಕಸ ತುಂಬಿಸ್ತಿದೆ ಅನ್ನೋದಾಗಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ರೋಪ್ವೇಯಿಂದ ಯಾವುದೇ ಅನುಕೂಲ ಇಲ್ಲ. ಈ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯಲ್ಲಿ ರೋಪ್ವೇಗೆ ಸಿದ್ಧತೆಗಳಾಗಿತ್ತು. ವಿವಾದದ ನಡುವೆಯೂ ಕೂಡ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ ಅನ್ನೋ ವಿಚಾರ. ಇದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಈ ನಡುವೆಯಲ್ಲಿ ರೋಪ್ವೇ ಆ್ಯಕ್ಟ್ದು ಇಂಪ್ಲಿಮೆಂಟೇಷನ್ನು ತುಂಬ ವೇಗವಾಗಿ ನಡೀತಾ ಇದೆ. ಇದ್ರ ಬಗ್ಗೆ ತುಂಬ ಜನರದ್ದು ತಕರಾರು ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ಕಾನೂನು ಪ್ರಕಾರ ನಡೀದೇ ಇದ್ದರೂ ಕೂಡ ರಾಜಾರೋಷವಾಗಿ ಒಂದು ಪ್ರೈವೇಟ್ ಕಂಪ್ನಿಗೆ ಒಂದು ಅಥಾರಿಟಿ ಕೊಟ್ಟು ಜಿಲ್ಲಾಡಳಿತ ಮತ್ತು ಸರ್ಕಾರ ಸಪೋರ್ಟ್ ಮಾಡಿ ಮಾಡಿಸ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ PIL ಕೂಡ ಹಾಕಿದ್ದಾರೆ. ಕೆಲವು ರೈತರು ಪ್ರೈವೇಟಾಗಿ ರಿಟ್ ಪಿಟಿಷನ್ಗಳು ಹಾಕ್ಕೊಂಡಿದ್ದಾರೆ, ಅಕ್ವಿಷನ್ ಪ್ರೋಸೆಸ್ಸೇ ಸರಿ ಇಲ್ಲ ಅಂಥೇಳಿ. ತಿರ್ಗಿ PIL ಅಲ್ಲಿ ನಾವು ಮೇಜರ್ ಕ್ವಶನ್ ಏನಂತಂದರೆ ನಂದಿ ಬೆಟ್ಟ ನಂದಿ ಪ್ರಾಂತ ಏನಿದೆ ಅದು ಪುರಾತನದ್ದು 1500 ಅದು ಬೆಟ್ಟ ಫಾರ್ಮ್ ಆಗಿರೋದು ತುಂಬ ಹಳೆಯದೆ. ಅದರಲ್ಲಿರೋ ಒಂದು ಐತಿಹಾಸಿಕ ಏನು ಮಹತ್ವ ಇದೆ ಅದು ನಮ್ಮ ಪಬ್ಲಿಕ್ ಪ್ರಾಪರ್ಟಿ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕಿರೀಟದ ಸಮಾನ. ನಂದಿ ಬೆಟ್ಟ ಟೂರಿಸಮ್ಗೆ ಅಂತ ಹೆಸರಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರೆ, ಅದೊಂದು ನಮ್ಮ ಹೆಮ್ಮೆ ಆದಂಥ ನದಿ ಬೆಟ್ಟಗೆ ಡ್ಯಾಮೇಜ್ ಮಾಡೋಕ್ಕೆ ನೋಡ್ತಿದ್ದಾರೆ. ರೀಸನ್ ಏನೇನಂತಂದರೆ ಮೇಲ್ಗಡೆ ಉಗಮ ಸ್ಥಾನ ಇದೆ ಹಲವಾರು ನದಿಗಳದ್ದು, ಎಸ್ಪೆಷಲಿ ಅರ್ಕಾವತಿ ಎಲ್ಲ ನದಿಗಳದ್ದು 5 ನದಿಗಳದ್ದು ಉಗಮ ಸ್ಥಾನ. ಈ ರೋಪ್ವೇ ಆ್ಯಕ್ಟದು ಮೌಂಟಿಂಗ್ ಪಾಯಿಂಟು ಕರೆಕ್ಟಾಗಿ ನದಿ ಸ್ಥಾನದ ಹತ್ರನೇ ಇಟ್ಕೊಂಡಿದ್ದಾರೆ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಅಪ್ಪರ್ ಲಿಮಿಟ್ ಪಾಯಿಂಟ್ ಅಂತ. ಆ ಪಾಯಿಂಟ್ ಹತ್ರ ಕರೆಕ್ಟಾಗಿ 2 ಎಕರೆ ಜಮೀನನ್ನ ಪ್ರವಾಸೋದ್ಯಮಕ್ಕೆ ಕಾಯ್ದಿರಿಸಿದ್ದಾರೆ. ಈ ಮೂಲಕ್ಕೆ ಹೋದಾಗ ಏನಾಗುತ್ತೆ, ಈ ಪ್ರತಿಯೊಂದು ಏನೇನಲ್ಲಿ ಜಮೀನಿದೆ ಎಲ್ಲನೂ ಅರಣ್ಯ ಇಲಾಖೆಗೆ ಸೇರಿದ್ದು. ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬರೀ ಫಲಪುಷ್ಪಗಳನ್ನ ಅಲ್ಲಿ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಷನ್ ಮಾಡ್ಕೊಂಡು ಅಲ್ಲಿ ಹೂವು ಬೆಳೆಸಲಿಕ್ಕೆ ಅಂತೇಳಿ ಕೊಟ್ಟಿರೋದೇ ಹೊರತು ಈ ಥರ ಕಮರ್ಷಿಯಲೈಸ್ ಮಾಡಿ ಅಂತ ಕೊಟ್ಟಿಲ್ಲ. ಯಾವುದೇ ವಿಧಿವಿಧಾನಗಳು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಬಹಳ ಪ್ರಮುಖವಾಗಿ ಈ ರೋಪ್ವೇ ನಿರ್ಮಾಣ ಏನಿದೆಯಲ್ಲ ಏನಿದು ಸ್ಕೀಮು, ಜೊತೆಲಿ ಅನೇಕ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಸದ್ಯ ಆ ನಿರ್ಮಾಣ ಹಂತ ಹೇಗ್ ಸಾಗ್ತಾ ಇದೆ, ಏನಿದು ವಿವಾದ ಅಂತ? ಅಖಿಲೇಶ್, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಏನಿದ್ದಾರೆ ಅವರು ಹಿಮಾಚಲ ಪ್ರದೇಶ ಮತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ ಏನು ಪ್ರವಾಸೋದ್ಯಮವನ್ನು ಕನ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕೂಡ ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು
ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ವಿಶ್ವವಿಖ್ಯಾತ ನಂದಿಗಿರಿಧಾಮ ಏನಿದೆ ಆ ಜಿಲ್ಲೆಯಲ್ಲಿ ಕೂಡ ಒಂದು ರೋಪ್ ವೇ ನಿರ್ಮಾಣ ಮಾಡಬೇಕು. ಆ ಜಿಲ್ಲೆಯ ಒಂದು ಪ್ರವಾಸೋದ್ಯಮ ಇಲಾಖೆ ಮತ್ತು ಆ ಪ್ರವಾಸಿಗರಿಗೆ ಒಂದು ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ರೋಪ್ ವೇ ಮಾಡಬೇಕು ಅಂತೇಳಿ ಮುಂದಾಗಿದ್ರು. ಅದು ಸರಿನೇ. ಆದ್ರೆ ಆ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಿ ವಿಧಾನ ಏನಿದೆ ಅದು ಕೂಡ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ಹೀಗೆ ಬೆಳಕಿಗೆ ಬರ್ತಕ್ಕಂಥದ್ದು. ಈಗ ಜ್ಯೋತಿ ಮೇಡಮ್ ಅವರು ಹೇಳಿರ್ತಕ್ಕಂಥದ್ದು ನೀವು ಕೇಳಿಸ್ಕೊಂಡಿದ್ರೆ, ಅವರು ವಕೀಲರಿದ್ದಾರೆ ಮತ್ತು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಅವರು ಕೂಡ ಹೇಳಿದ್ದನ್ನ ನೀವು ಕೇಳಿಸ್ಕೊಂಡಿದ್ದೀರಿ. ಏನೋ ಅದಕ್ಕೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ರೋಪ್ ವೇ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಫಾರಂ 56 ರಲ್ಲಿ ಅರ್ಜಿ ಹಾಕೊಂಡಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ರೈತರಿಗೆ ಏನು ಸಂಪೂರ್ಣವಾಗಿ ಅನ್ಯಾಯ ಆಗಿದೆ. ಅವರಿಗೆ ಏನು ಸಂಪೂರ್ಣವಾಗಿ ಆ ಭೂ ಪ್ರಕ್ರಿಯೆ ಒಂದು ಆ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಅದನ್ನ ಯಾವ ರೀತಿ ವಜಾ ಮಾಡಿದ್ರು, ರೈತರ ಗಮನಕ್ಕೆ ತರದಿರ ಆ ಒಂದು ಪ್ರಕ್ರಿಯೆಯನ್ನ ಯಾವ ರೀತಿ ವಜಾ ಮಾಡಿದ್ರು ಅಂತಕ್ಕಂಥ ಒಂದು ವಿಚಾರ ಈಗ ಮೇಡಮ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಸಾಮಾಜಿಕ ಕಾರ್ಯಕರ್ತೆ ಪರಿಸರ ಪ್ರೇಮಿ ಜ್ಯೋತಿ ಅವರು ನಂದಿ ಉಗಮ ಸ್ಥಾನ ಏನು ಆ ಒಂದು ನಂದಿ ಬೆಟ್ಟದಲ್ಲಿ ಸುಮಾರು 5 ನದಿಗಳು ಉಗಮವಾಗುತ್ತವೆ. ಸುಮಾರು 5 ನದಿಗಳು ಉಗಮವಾಗಿ ಅಲ್ಲಿಂದ ಹರಿತವೆ. ಆ ಒಂದು ನದಿಗಳ ಉಗಮ ಸ್ಥಾನ ನಂದಿ ಬೆಟ್ಟವನ್ನ ಅಲ್ಲಿ ಏನು ರೋಪ್ ನಿರ್ಮಾಣ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳ ಏನಿದೆ ಅಲ್ಲಿ ಒಂದು ಪಿಲ್ಲರ್ ನಿರ್ಮಾಣ ಮಾಡ್ತಾರೆ. ಆ ಪಿಲ್ಲರ್ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪಿಲ್ಲರ್ ನಿರ್ಮಾಣ ಮಾಡಿದ ಜಾಗದಲ್ಲಿ ಸುಮಾರು ಹಾಳಕ್ಕೆ ಒಂದು ಬೋರ್ವೆಲ್ ನ ಕೊರಿತಾರೆ. ಆ ಬೋರ್ವೆಲ್ ಕೊರೆದಂತ ಸಂದರ್ಭದಲ್ಲಿ ಆ ಬೆಟ್ಟ ಬಿರುಕು ಬೀಳುವ ಸಂದರ್ಭ ಇದೆ. ಅದಕ್ಕಾಗಿ ಆ ಬೆಟ್ಟ ಬಿರುಕು ಬಿಟ್ರೆ ಸುಮಾರವಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕ ಒಂದು ಪರಿಸರ ಒಂದು ವೈಫಲ್ಯ ಆಗುತ್ತೆ. ಹಾಗಾಗಿ ಆ ಬೆಟ್ಟವನ್ನ ಕುರಿಬಾರ್ದು. ಆ ಬೆಟ್ಟಕ್ಕೆ ಒಂದು ಹೋಲ್ ಮಾಡಿದ್ರೆ ಅದಕ್ಕೆ ನೈಸರ್ಗಿಕವಾಗಿ ತೊಂದರೆ ಆಗುತ್ತೆ. ಈಗಾಗಲೇ ತುಂಬಾ ಮಳೆ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಬೆಟ್ಟದ ಒಂದು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಬೆಟ್ಟವನ್ನ ಕುರಿಬಾರ್ದು. ಹಾಗಾಗಿ ಅಲ್ಲಿರ್ತಕ್ಕಂಥ ಬೆಟ್ಟವನ್ನ ಏನು ಕೊರೆದ್ರೆ ಸಾಮಾಜಿಕವಾಗಿ ಮತ್ತೆ ನೈಸರ್ಗಿಕವಾಗಿ ಕೂಡ ಜನರಿಗೂ ತೊಂದರೆ ಆಗುತ್ತೆ. ಎಸ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ.